ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಿಮಗೆ ಮತ್ತೊಂದು ಅರ್ಬನ್ ಡೆವಲಪ್ಮೆಂಟ್ ಕಡೆಯಿಂದ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರುವಂತಹ ಆಕ್ಷನ್ ಅನ್ನ ಹೇಳ್ತಾ ಇದ್ದೀನಿ. ಇದು ಈ ಸಲ ಜೆ.ಎಚ್. ಪಟೇಲ್, ಸೋಮಿನಕೊಪ್ಪ ಅಂಡ್ ಸ್ವಾಮಿ ವಿವೇಕಾನಂದ ಬಡಾವಣೆ, ಗಾಡಿಕೊಪ್ಪ, ಕುವೆಂಪು ನಗರ, ದೇವರಚಟ್ಟಿಹಳ್ಳಿ ಮತ್ತು ಮಲೆನಾಡು ವಸತಿ ಬಡಾವಣೆ ವಿಚ್ ಇಸ್ ನಿಧಿಗೆ ಮತ್ತು ಮಾಚಿನಹಳ್ಳಿ ಹಿಂದೆ ಮುಂದೆ ಬರುವಂತಹ ಲೇಔಟ್ಗಳು. ಟೋಟಲ್ ಇವರು 68 ಸೈಟ್ಗಳನ್ನ ಇಟ್ಟಿದ್ದಾರೆ. ಯಾವ್ಯಾವ ಡೇಟ್ಗೆ ಯಾವ್ಯಾವ ತರ ಡೈಮೆನ್ಷನ್ ಓದ್ಕೋಬೇಕು, ಮಿಡ್ ಸೈಟಾ ಅಥವಾ ಕಾರ್ನರ್ ಸೈಟಾ, ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ಒಂದು 5-10 ನಿಮಿಷದಲ್ಲಿ. ಸೆಕೆಂಡ್ ಥಿಂಗ್, ಶಿವಮೊಗ್ಗ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒನ್ ಇಸ್ ಬೀಯಿಂಗ್ ಆಧಾರ್ ಕಾರ್ಡ್, ಎರಡನೇದು ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ಆಗಿರುತ್ತೆ. ಎರಡಕ್ಕೂ ಅಟೆಸ್ಟೆಡ್ ಮಾಡಿಸಿರಿ, ಕಂಪಲ್ಸರಿ ಮಾಡಿಸಿ ಇಟ್ಕೊಂಡ್ಬಿಡಿ ಫ್ಯೂಚರಲ್ಲಿ ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡೋದಿದ್ರೆ. ಥರ್ಡ್ ಒನ್ ಬಂದ್ಬಿಟ್ಟು ಈ ಸ್ಪೆಸಿಮೆನ್ ಸಿಗ್ನೇಚರ್ ಫಾರ್ಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಹೇಗೆ ಫಿಲ್ ಮಾಡಬೇಕು ಆ ಡೀಟೇಲ್ಸ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಥರ್ಡ್ ಒನ್, ಟೋಟಲ್ 68 ಸೈಟ್ಗಳಲ್ಲಿ ಜೆ.ಎಚ್. ಪಟೇಲ್ದು ಮ್ಯಾಪ್ ಅನ್ನ ಸಪರೇಟ್ ಆಗಿ ಹಾಕಿದ್ದಾರೆ. ಸೊ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದ ನಗರದ್ದು ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಥರ್ಡ್ ಬಡಾವಣೆ ಅದ್ರದ್ದು ಕೂಡ ಹಾಕಿದ್ದಾರೆ. ಸೊ ಆ ಎಲ್ಲಾ ಮ್ಯಾಪ್ಗಳನ್ನ ನಾನು ಸೀರಿಯಲ್ ಪ್ರಕಾರ ಹಾಕಿದ್ದಾರೆ. ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ. ಸೊ ನಿಮ್ಗೆ ಜೆ.ಎಚ್. ಪಟೇಲ್ ನಗರ ಎಲ್ಲಿ ಬರುತ್ತೆ, ಪ್ರೀವಿಯಸ್ ಆಕ್ಷನ್ ಅಲ್ಲಿ ಏನಾಗಿತ್ತು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸ್ವಾಮಿ ವಿವೇಕಾನಂದ ಬಡಾವಣೆ ಎಲ್ಲಿ ಬರುತ್ತೆ, ಅಲ್ಲಿ ಎಷ್ಟು ಸೈಟ್ ಇದೆ ಕೂಡ ಅದನ್ನು ಕೂಡ ನಾನು ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಥರ್ಡ್ ಒನ್ ನೆಕ್ಸ್ಟ್ ಬಂದ್ಬಿಟ್ಟು ಕುವೆಂಪು ನಗರ ಎಲ್ಲಿ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ನಿಧಿಗೆ ಲೇಔಟ್ ಕೂಡ ಎಲ್ಲಿ ಬರುತ್ತೆ ಶಿವಮೊಗ್ಗದಲ್ಲಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೀರಿಯಲ್ ಪ್ರಕಾರ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಪ್ರೀವಿಯಸ್ ಅಲ್ಲಿ ಏನ್ ಆಕ್ಷನ್ ನಡೆದಿತ್ತಲ್ಲ ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅದೇನಾಗಿತ್ತು, ಯಾವ ಪ್ರೈಸಿಗೆ ಹೋಗಿತ್ತು, ಅಲ್ಲಿ ಏನೇನಾಗಿತ್ತು ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಿಳಿಸ್ಕೊಡ್ತೀನಿ. ಸೊ ಬಿಫೋರ್ ವಿ ಸ್ಟಾರ್ಟ್, ನಾವು KPP ಅಂದ್ರೆ ಏನು, KPP ಹೇಗೆ ಡೀಟೇಲ್ಸ್ ಕೂಡ ತಿಳಿಸ್ಕೋಬೇಕು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಿಫೋರ್ ವಿ ಸ್ಟಾರ್ಟ್, 80% ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ದಲೇ ಡ್ರಾಪ್ ಆಗ್ತಾ ಇದ್ದೀರಾ. ಇಫ್ ಯು ಆರ್ ಸಮ್ ಒನ್ ನಿಮಗೆ ರಿಯಲ್ ಎಸ್ಟೇಟ್ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಐ ರೆಸ್ಪೆಕ್ಟ್ ದಟ್. ಇನ್ ಕೇಸ್ ಬೈ ಮಿಸ್ಟೇಕ್ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ನಿಮಗೆ ನಿಮ್ಮ ಊರಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಡಿಸ್ಟಿಕ್ ಅಲ್ಲಿ ಬರುವಂತಹ ಅರ್ಬನ್ ಡೆವಲಪ್ಮೆಂಟ್ ಆಗಲಿ ಮತ್ತೆ KHP ಲೇಔಟ್ಗಳು, ಹೊಸ ಲೇಔಟ್ಗಳು ಇನ್ಫಾರ್ಮೇಶನ್ ಮಿಸ್ ಮಾಡ್ಕೊಂತೀರಾ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಮೊಗ್ಗದಲ್ಲಿ ಇಂಟ್ರೆಸ್ಟ್ ಇರೋರು ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಏನಾದರೂ ಪಾಯಿಂಟ್ಸ್ನ ಮಿಸ್ ಕವರ್ ಮಾಡಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ಕವರ್ ಮಾಡ್ತೀನಿ. ಸೊ ಅದಕ್ಕೂ ಮೀರಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಮೋರ್ ಡೀಟೇಲ್ಸ್ ಬೇಕಂದ್ರೆ ಆ ನಂಬರ್ಸ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಅದರ ಜೊತೆಗೆ ನೀವೇನಾದರೂ ಶಿವಮೊಗ್ಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡೋ ಜೊತೆಗೆ ನಿಮ್ಮ ಶಿವಮೊಗ್ಗದ ಯಾರಾದರೂ ನೆಟ್ವರ್ಕ್ ಅಥವಾ ಗ್ರೂಪ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಇಟ್ ವಿಲ್ ಬಿ ಎ ಲಿಟಲ್ ಹೆಲ್ಪ್ಫುಲ್, ಅವ್ರಿಗೆ ಆಗುತ್ತೆ. ಸೊ ಅದೊಂದು ಕೆಲಸ ಮಾಡಿ. ಸೊ ವಿಡಿಯೋ ಎಷ್ಟೇ ನೋಡಿದ್ರು ಪರವಾಗಿಲ್ಲ, ವಿಡಿಯೋ ರಿವ್ಯೂ ಹೇಗಿತ್ತು, ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಏನಾದರೂ ನಿಮ್ಮ ಕಡೆಯಿಂದ ನೋಟಿದ್ರೆ ಕಮೆಂಟ್ ಅಲ್ಲಿ ಮಾಡಿ ತಿಳಿಸಿ. ಸೊ ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ. ನಾನು ಮಂಜುನಾಥ್ ಮಾತಾಡ್ತಾ ಇರೋದು. ಸೊ ಫಸ್ಟಿಗೆ ಆಕ್ಷನ್ ಅಂದ್ರೆ ಓಕೆ. ಸೊ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತೆ ಆಕ್ಷನ್ ಅಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಪ್ರೊಸೀಜರ್ನ ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲಾ ವಿಡಿಯೋಗಳನ್ನ ಹೇಳ್ತೀನಿ. ನೀವು ಜಸ್ಟ್ ಗೂಗಲ್ ಹೋಗಿ KPP ಅಂತ ಹಾಕಿ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳ್ತಾರೆ. ಈ ಪೋರ್ಟಲ್ ಅಲ್ಲೇ ಕೂಡ ಪ್ರತಿ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಕ್ಷನ್ ಆಗಲಿ ಟೆಂಡರ್ ಆಗಲಿ ಬರೋದು. ಓಕೆ, ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೆಡ್ ಕಲರ್ ಅಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಈ ಎರಡು ನಂದೇ ಚಾನಲ್ ವಿಡಿಯೋಸ್. ಯು ಸಿ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಹೇಗೆ ಬಿಟ್ ಸಬ್ಮಿಟ್ ಮಾಡಬೇಕು, ಹೇಗೆ KPP ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೀಟಾಗಿ ಹೇಳಿದ್ದೀನಿ. ಸೊ ಈ ಎರಡನ್ನು ನೀವು ನೋಡ್ಬಿಟ್ಟು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹೆಲ್ಪಿಗೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡರದ್ದು ಲಿಂಕ್ ಹಾಕಿರ್ತೀನಿ. ಓಕೆ, ಲಿಂಕ್ ಅಲ್ಲಿ ಯೂಸ್ ಮಾಡಿ. ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದ್ರೆ ಲಿಂಕ್ ಮುಖಾಂತರ ಹೋಗಿ ತಿಳ್ಕೊಳ್ಳಿ. ನಾನು KPP ಅಂದ್ರೆ ಏನು ಅಂತ ತುಂಬಾ ಡೀಟೇಲ್ಸ್ ಹೇಳಕ್ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಮಲ್ಟಿಪಲ್ ಎಲ್ಲಾ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೆಕೆಂಡ್ ಥಿಂಗ್, ಆಸ್ ಅ ಟೋಕನ್ ಆಫ್ ಲವ್ ಪ್ರತಿ ಸಬ್ಸ್ಕ್ರೈಬರ್ಗೂ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಈಗ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ, ಇದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದು ನಂದು ಪರ್ಸನಲ್ ಚಾನಲ್ ಒಂದಿದೆ, ಮಂಜುನಾಥ್ ಕುಂಬಾರಿ ಅಂತ ಹೇಳಿ. ಸೊ ಅದು ಬ್ಯಾಕಪ್ ಚಾನಲ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ಗೆ ಇಟ್ಟಿದ್ದೀನಿ, ಇನ್ ಕೇಸ್ ಏನಾದರೂ ತೊಂದರೆ ಆದರೆ ಫ್ಯೂಚರ್ ಅಲ್ಲಿ ಅಂತ ಹೇಳಿ. ಫಾಲೋ ಮಾಡಿ ಪ್ಲೀಸ್, ಹೆಲ್ಪ್ ಮೀ ದೇರ್ ಟು ಗ್ರೋ. ಅಂಡ್ ಆಲ್ಸೋ ಇಫ್ ಯರ್ ಸಮ್ ಒನ್ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ ಫಾಲೋ ಮಾಡಿ. ಇನ್ಸ್ಟಾಗ್ರಾಮು ಈ 2 ಸೆಗ್ಮೆಂಟ್ ಅಲ್ಲಿ ಫಾಲೋ ಮಾಡಿ, ನಮಗೆ ಮೆಸೇಜ್ ಮಾಡಿ ಏನಾದರೂ ಡೌಟ್ ಇದ್ರೆ. 2 ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಫ್ರೀ ಕನ್ಸಲ್ಟೇಷನ್ಗೆ ನೀವು ಚಿಕ್ಕದಾಗಿ ಸುಮ್ಮನೆ ಸ್ಮಾಲ್ ಡೌಟ್ಸ್ ಎಲ್ಲ ಕೇಳಬೇಡಿ. ನೀಟಾಗಿ ನಿಮ್ದು ಇನ್ವೆಸ್ಟ್ಮೆಂಟ್ ಏನು,
ಎಲ್ಲಿ ಮಾಡ್ಬೇಕಂತ ಇದ್ದೀರಾ, ಯಾವಾಗ ನಿಮ್ಮ ಏರಿಯಾದಲ್ಲಿ ಬರುತ್ತಲ್ಲ ಅವಾಗ ನೀಟಾಗಿ ಮಾತಾಡಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಟ್ ನನಗೂ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಗುಡ್ ಲೆಸನ್ ಆಗುತ್ತೆ. ಓಕೆ, ಸೊ ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದನ್ನ ನಾನು KPP ಯಲ್ಲೇ ಡೌನ್ಲೋಡ್ ಮಾಡಿದ್ದೀನಿ. ಹೇಗೆ ಡೌನ್ಲೋಡ್ ಮಾಡಿದ್ದೀನಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮೊದಲು KPP ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಪೋರ್ಟಲ್ ಓಪನ್ ಆಗದೆ ಕರ್ನಾಟಕ. ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಈ ತರ ಬರುತ್ತೆ. ಓಕೆ, ಸೊ ವಿತೌಟ್ ಲಾಗಿನ್ ಕೂಡ ನೀವು ಸ್ವಲ್ಪ ಡೀಟೇಲ್ಸ್ನ ನೋಡ್ಬೋದು. ಲಾಗಿನ್ ಮಾಡಿದ್ರೆ ಮಾತ್ರ ನೀವು ಫರ್ದರ್ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಸೊ ನೀವು ಇಲ್ಲಿ ನೋಡಿ, ಲಾಗಿನ್ ಆದ್ಮೇಲೆ ಒಂದು ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚನ್ ಒಳಗಡೆ ಹೋದ್ಮೇಲೆ ಆಕ್ಷನ್ ಸ್ಟೇಟಸ್ ಪಬ್ಲಿಷ್ಡ್ ಹಾಕಿ ಸಂಗ್ರಹಿಸುವ ಘಟಕ ಅದನ್ನ ಬಂದ್ಬಿಟ್ಟು ನೀವು ಶಿವಮೊಗ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹಾಕಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಟೋಟಲ್ ಆಗಿ ಇಲ್ಲಿ 68 ಸೈಟ್ಗೆ 7-8 ಪೇಜ್ ಬರಬೇಕು. ಬಟ್ ಆಸ್ ಆಫ್ ನಾವು ಅವರು ಲೋಡ್ ಮಾಡಿರೋದು ಓನ್ಲಿ 15 ಸೈಟ್ಗಳು. ಓಕೆ, ಸೊ 15 ಸೈಟಲ್ಲಿ ನೀಟಾಗಿ ಹಾಕಿದ್ದಾರೆ. ರೆಸಿಡೆನ್ಷಿಯಲ್ ಸೈಟ್ ನಂಬರ್ B154 JH ಪಟೇಲ್ ಹಾಕಿದ್ದಾರೆ. ಸ್ವಾಮಿ ವಿವೇಕಾನಂದ ಲೇಔಟ್ ಅಲ್ಲಿ ಒಂದೇ ಒಂದು ಸೈಟ್ ಇದೆ, ಅದನ್ನು ಕೂಡ ಹಾಕಿದ್ದಾರೆ 517D. ಕುವೆಂಪು ನಗರದಲ್ಲಿ ಕೆಲವೊಂದು ಸೈಟನ್ನು ಆಲ್ರೆಡಿ ಲೋಡ್ ಮಾಡಿದ್ದಾರೆ. ಓಕೆ, ಅದರ ಜೊತೆಗೆ ಕುವೆಂಪು ನಗರದಲ್ಲಿ ಇನ್ನೂ ಸೈಟ್ಗಳನ್ನ ಡೌನ್ಲೋಡ್ ಮಾಡಿದ್ದಾರೆ. ಸೊ ಈ ಎಲ್ಲಾ ಸೈಟ್ಗಳು ಮ್ಯಾಪ್ಗಳನ್ನ ಮೋರ್ ಡೀಟೇಲ್ಸ್ ನೀವು ಇಲ್ಲಿ ಹೋಗ್ಬೋದು. ವ್ಯೂ ಆಕ್ಷನ್ಗೆ ಹೋದ್ರೆ ಸೊ ಇಲ್ಲಿ ನೋಡಿ, ಆಕ್ಷನ್ ಸ್ಟಾರ್ಟ್ ಆಗೋದು 13ನೇ ತಾರೀಕು 1ನೇ ತಿಂಗಳು ನೆಕ್ಸ್ಟ್ ವರ್ಷ 13ನೇ ತಾರೀಕು ಜಾನ್ವರಿ. ಬಟ್ ಇದಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 9/1 ಅಂದ್ರೆ ಅಗೈನ್ ಜಾನ್ವರಿ 9ನೇ ತಾರೀಕು ಲಾಸ್ಟ್ ಡೇಟ್ ಶಿವಮೊಗ್ಗಕ್ಕೆ. ಈ ತರ ಡೀಟೇಲ್ಸ್ನ ನೀವು ನೋಡ್ಕೋಬೇಕು. ಸೊ ಅದರ ಜೊತೆಗೆ ಅಗೈನ್ ಓಕೆ ST ಶಿವಮೊಗ್ಗ just one second, I just skipped it actually. ಶಿವಮೊಗ್ಗ ಭದ್ರಾವತಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಸೊ ಮೋರ್ ಡೀಟೇಲ್ನ ನೀವು ಹಾಗೆ ನೋಡ್ಕೋಬಹುದು. ಸೆಕೆಂಡ್ ಥಿಂಗ್ ಇಲ್ಲಿ ನೋಡಿ, ಡೌನ್ಲೋಡ್ ಆಪ್ಷನ್ ಇದೆಯಲ್ಲ. ಸೊ ಇಲ್ಲಿ ಹೋದ್ರೆ ಫಾರ್ಮ್ ಒಂದಿದೆ. ನಾನು ಫಾರ್ಮ್ ಹೇಗೆ ಫಿಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದನ್ನ ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಾನು ಓನ್ಲಿ ಫಾರ್ಮ್ ಮತ್ತೆ ನೋಟಿಫಿಕೇಶನ್ ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ. ಸೊ ಅದ್ರ ಜೊತೆಗೆ ಲೇಔಟ್ ಮ್ಯಾಪ್ ಅನ್ನ ಹಾಕಲ್ಲ, ತುಂಬಾ ಇದೆ, 4-5 ಲೇಔಟ್ ಮ್ಯಾಪ್ ಇದೆ. ಈಗ ಆಲ್ರೆಡಿ 15 ಸೈಟ್ಗೆ. ಸೊ ಹಾಕ್ಬಿಟ್ರೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಬಟ್ ನೀವು ಎಲ್ಲೆಲ್ಲಿ ಯಾವ ಸೈಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನೋಟಿಫಿಕೇಶನ್, ಇದನ್ನು ಕೂಡ ನಾನು ನಿಮಗೆ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ KPPಲಿ ಈ ತರ ನೀವು ಅರ್ಥ ಮಾಡ್ಕೊಂಡು ಸಂಬಂಧಪಟ್ಟದ ಡಾಕ್ಯುಮೆಂಟ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನ ನ್ಯಾವಿಗೇಟ್ ಮಾಡ್ಕೋಬೇಕು. ಸೊ ನಾನೀಗ KPP ಬಗ್ಗೆ ತುಂಬಾ ಮಾತಾಡಕ್ ಹೋಗಲ್ಲ, ಐ ವಿಲ್ ಕ್ಲೋಸ್ ದಿಸ್ ಆಫ್. ಓಕೆ, ಸೊ ಶಿವಮೊಗ್ಗ ಭದ್ರಾವತಿ ಡಿಸ್ಪ್ಲೇ ಬಂದ್ಬಿಟ್ಟು 12ನೇ ತಾರೀಕು 2ನೇ ಡೇಟಲ್ಲೇ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಕಾಂಬಿನೇಷನ್ ಆಫ್ 2, ಓಕೆ, ಮಿಡಲ್ ಸೈಟು ಮತ್ತೆ ಕಾರ್ನರ್ ಸೈಟು ಇದೆ. ಟೋಟಲ್ 5 ಹಂತಗಳನ್ನ ಮಾಡಿದ್ದಾರೆ. ಸೈಟ್ ನಂಬರ್ 1 to 15 ಅಂಡ್ 61 to 68. ಸೊ ಪ್ರಾರಂಭ ಆಗೋದು 7ನೇ ತಾರೀಕು. ಈಗ ನೋಡಿ, ನಾವು ಈ ವಿಡಿಯೋ ಮಾಡ್ತಾ ಇರೋದು 11ನೇ ತಾರೀಕು. ಬಟ್ ಸೈಟ್ ನಂಬರ್ 31-45 ಇನ್ನು KPPಗೆ ಲೋಡ್ ಆಗಿರಲ್ಲ. ಸೊ ಹಾಗಾಗಿ ನಿಮಗೆ KPPಲಿ ಓನ್ಲಿ 15 ಸೈಟ್ ಮಾತ್ರ ಬಂದಿದೆ. ಸೊ ಆ 15 ಸೈಟು ಫಸ್ಟ್ 15 ಇನ್ನೂ ಲೋಡ್ ಮಾಡಿದ್ದಾರೆ. ಸೆಕೆಂಡ್ 15 ಆಕ್ಚುಲಿ ಲೋಡ್ ಮಾಡಬೇಕಾಗಿತ್ತು ಇವತ್ತು, ಇನ್ನೂ ಲೋಡ್ ಮಾಡಿಲ್ಲ. ಸೊ ಮೋಸ್ಟ್ಲಿ ಎನಿ ಟೈಮ್ ಸೂನ್ ಲೋಡ್ ಆಗುತ್ತೆ. ನೀವು ಅದ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಈಗ ನೋಡಿ, ಇದು ಪ್ರಾರಂಭ ಆಗೋದು 7ನೇ ತಾರೀಕು. ಕೊನೆ ದಿನಾಂಕ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ 9ನೇ ತಾರೀಕು. ಓಕೆ, ಹಾಗೆ ಅದ್ರ ಜೊತೆ ನೆಕ್ಸ್ಟ್ ಸೆಗ್ಮೆಂಟು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ 13ನೇ ತಾರೀಕು. ಸೊ ಅದ್ರ ನೆಕ್ಸ್ಟ್ ಇದು 18, ಅದಾದ್ಮೇಲೆ 23, ಅದಾದ್ಮೇಲೆ 27. ಓಕೆ, ಫಸ್ಟ್ ಸೆಟ್ ಅಲ್ಲಿ ನೇರ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ. ಈ 9ನೇ ತಾರೀಕು ಮುಗಿಯೋದು ಏನಿದೆಯಲ್ಲ, ಅದು 13ನೇ ತಾರೀಕೆ ಆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. 13ನೇ ತಾರೀಕು ಮುಗಿಯೋದು, 16ನೇ ತಾರೀಕು ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ 27ನೇ ತಾರೀಕು ಮುಗಿಯೋದು, 29ನೇ ತಾರೀಕು ಆಕ್ಷನ್ ಇರುತ್ತೆ. ಆಕ್ಷನ್ ಒಂದೇ ದಿವಸ ಇರುತ್ತೆ, ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿ 5 ಗಂಟೆಗೆ ಮುಗಿಯುತ್ತೆ. ಇದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ನಿಮಗೆ ಕನ್ಸಲ್ಟೇಷನ್ ಇಲ್ಲ ಡಾಕ್ಯುಮೆಂಟೇಷನ್ ಇಲ್ಲ ಅಂದ್ರೆ ಏನಾದರೂ ಪೂರ್ತಿ ಎಂಡ್ ಟು ಎಂಡ್ ಸರ್ವಿಸ್ ಬೇಕಂದ್ರೆ ನನಗೆ ನಿಮ್ಮ ರಿಕ್ವೈರ್ಮೆಂಟ್ ಇಟ್ಕೊಂಡು ಮೆಸೇಜ್ ಮಾಡಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ಕಡೆ ಏನೇ ಹೆಲ್ಪ್ ಬೇಕಂದ್ರೂ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ಸೊ ಪ್ರತಿಯೊಂದು ಡಾಕ್ಯುಮೆಂಟೇಷನ್ನು ಮತ್ತು ಆಕ್ಷನ್ನು ಬಿಡಿಂಗ್ ಮಾಡ್ಕೊಡೋದಾಗಲಿ ಅದಕ್ಕೆ ಮಾತ್ರ ಚಾರ್ಜ್ ಮಾಡ್ತೀನಿ. ಆಸ್ ಅ ಫ್ರೀ ಕನ್ಸಲ್ಟೇಷನ್ 1 or 2 ಇರೋದ್ರಿಂದ ನಿಮ್ಮ ಹತ್ರ ಏನಾದರೂ ಡೌಟ್ಸು ಮಾತಾಡಬೇಕು ಅಂತಂದರೆ ಫ್ರೀ ಮೆಸೇಜ್ ಮಾಡಿ, ನಾನು ನಿಮಗೆ ಮಾತಾಡ್ತೀನಿ. ಸೊ ಏನಾದರೂ ಹೆಲ್ಪ್ ತೊಗೊಂಡ್ರೆ ಮಾತ್ರ ನಾನು ಚಾರ್ಜ್ ಮಾಡೋದು, ಇಲ್ಲಾಂದರೆ ಇಟ್ಸ್ ಫ್ರೀ ಆಗಿ ಇರುತ್ತೆ. ಸೊ ಇದು ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಸೊ ನೆಕ್ಸ್ಟ್ ಇದು KPPಯಲ್ಲಿ ಇದೆ ಅಂತ ಹಾಕಿದ್ದಾರೆ. ಈ ಹರಾಜಿನಲ್ಲಿ ಭಾಗವಹಿಸಲು ಪಾವತಿ ಪ್ರತಿ ಒಂದು ಸೈಟಿಗೂ 50,000 EMD ಕಟ್ಟಲೇಬೇಕು.
ಒಂದು ಸೈಟ್ ಪರ್ಮಿಷನ್ಗೆ 50,000. ನೀವು 2 ಸೈಟ್ ಮಾಡಬೇಕಂದ್ರೆ 1 ಲಕ್ಷ ಕಟ್ಟಿ ಪರ್ಮಿಷನ್ ತಗೋಬೇಕು. ಕನಿಷ್ಠ ಬಿಟ್ ಬದಲಾವಣೆ 3,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ JH ಪಟೇಲ್ ಸೋಮಿನಕೊಪ್ಪದಲ್ಲಿ 5 ಸೈಟ್ ಇದೆ. ಓಕೆ, ಸೊ ಲೊಕೇಶನ್ ನಾನು ನಿಮಗೆ ಡೀಟೇಲ್ ಆಗಿನೇ ಹೇಳ್ತಾ ಹೋಗ್ತೀನಿ, ಸೈಡ್ ಬೈ ಸೈಡ್. JH ಪಟೇಲ್ ಆದ್ಮೇಲೆ JH ಪಟೇಲ್ದ ಹೇಳ್ತೀನಿ. ಸೊ JH ಪಟೇಲ್ದು ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿದೆ ನೋಡಿ, ಇದು JH ಪಟೇಲು. ಬಟ್ ಇಲ್ಲಿ ನೋಡಿ 154, 55, 70, 61 to 26 ಇದೆಲ್ಲ ಸೈಟು ಹೋದ ಆಪ್ಷನ್ ಅಲ್ಲಿ ಇತ್ತು. ನನ್ನ ಪ್ರಕಾರ 19% ಅಕ್ಯುರೇಸಿಯಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ಸೈಟ್ ಹೋದ ಆಪ್ಷನ್ ಅಲ್ಲಿ ಇದ್ದಂಗಿದೆ. ಇದು ನೋಡಿ 12/18 ಅಂದ್ರೆ ಒಂದು 40-60 ಸೈಟ್. ಇದು ಬ್ಯೂಟಿಫುಲ್ 40-60 ಸೈಟು. ಇದು ಕೂಡ 45-60 ಸೈಟು. ಇದು ಸೈಟ್ ನಂಬರು, ಇದು ಅಗಲ, ಇದು ಉದ್ದ. ಫೇಸಿಂಗ್ ಹಾಕಿಲ್ಲ, ಬಟ್ ಇದನ್ನ ಮಾಡ್ಕೋಬಹುದು. ವಿಸ್ತೀರ್ಣ ಅವರು ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಸ್ಕ್ವೇರ್ ಮೀಟ್ರಲ್ಲಿ. ಸೊ 216 ಡಿವೈಡೆಡ್ ಬೈ 3.2 ಸಮಥಿಂಗ್, 216 ಇಂಟು 10.7 ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು 1385 ಅಡಿ ಏನೋ ಬರುತ್ತೆ, ಅಂದ್ರೆ ಪ್ಯೂರ್ 40-60 ಸೈಟ್ ಇದು. ಸೊ ಇದು ಬಂದ್ಬಿಟ್ಟು ಬೇಸಿಕ್ ಪ್ರೈಸ್ 28 ಲಕ್ಷ. ಅಂದ್ರೆ ನೀವು 28 ಲಕ್ಷ ಡಿವೈಡೆಡ್ ಬೈ 2400 ಸ್ಕ್ವೇರ್ ಫೀಟ್ ಮಾಡಿದ್ರೆ JH ಪಟೇಲ್ ಅಲ್ಲಿ ಆಸ್ಕಿಂಗ್ ಪ್ರೈಸ್ ಇರೋದು ಓನ್ಲಿ 1,200 ರೂಪಾಯಿ ಮಾತ್ರ. ಓಕೆ, ನಿಮ್ಗೊಂದು ಕ್ಯಾಲ್ಕುಲೇಷನ್ಸ್ ಮಾಡಿ ತೋರಿಸ್ಬಿಡ್ತೀನಿ ಈಸಿ ಆಗ್ಲಿಕ್ಕೆ ಅಂತೇಳಿ. ಸೊ 28 ಲಕ್ಷ ಡಿವೈಡೆಡ್ ಬೈ 2,400, 1,200 ರೂಪಾಯಿ, ಹತ್ತತ್ರ 1,200 ರೂಪಾಯಿ ನಾನು ಹೇಳ್ದಂಗೆ. ಬಟ್ ಲಾಸ್ಟ್ ಟೈಮ್ JH ಪಟೇಲ್ ಅಲ್ಲಿ ಹೆವಿ ಕ್ರೇಜಿ ಪ್ರೈಸ್ 2,000, 3,000, 4,000 ಎಲ್ಲ ಓದಿದ್ದಿದೆ, ಬೇಸ್ಡ್ ಆನ್ ದ ಪೊಟೆನ್ಷಿಯಲ್ ಸೆಮಿ ಕಮರ್ಷಿಯಲ್ ಎಲ್ಲ ಆಸ್ಪೆಕ್ಟ್ ಇರೋದು. ಇಲ್ಲೊಂದು 30-50 ಇದೆ, 17 lakhs ಇದೆ, ಸೇಮ್ 1,200. ಇಲ್ಲೊಂದು 20-30 ಇದೆ. ಓಕೆ, ಅದನ್ನು ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲೊಂದು 30-40. JH ಪಟೇಲ್ ಅಲ್ಲಿ ನೀಟಾಗಿ 2 40-60, 1 30-50, 1 30-40, 1 20-30 ಇದೆ. ಒಂದು ಫುಲ್ ಕಾರ್ನರ್ ಇದೆ. ಓಕೆ, ಸೊ ಇದನ್ನು ಕೂಡ ನೀವು ಇದನ್ನ ಮಾಡ್ಬೋದು. ಸೊ ಈ JH ಪಟೇಲ್ ಎಲ್ಲಿ ಬರುತ್ತೆ ಅಂದ್ರೆ, ನಾನು ಎಕ್ಸಾಕ್ಟ್ಲಿ ಬ್ಲಾಕ್ ಮೇಲೆ ಹೋಗಕ್ ಹೋಗಲ್ಲ. ಓಕೆ, ನನ್ನ ಹತ್ರ ಮ್ಯಾಪ್ ಇದ್ರೂ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನೋಡಿ. JH ಪಟೇಲ್ ಸರ್ವೆ ನಂಬರ್, ಸೀರಿಯಲ್ ನಂಬರ್ 1, 2, 3. ಎಸ್. ಸೊ ಇದು ನಾನೇನು ಇದು ಹೈಲೈಟ್ ಮಾಡಿದ್ದೀನಲ್ವಾ, ತಮಿಳ್ ತಾಯಿ ಸಮುದಾಯ ಭವನ ಅಂತೇಳಿ ನಾನು ನಿಮ್ಗೆ ಈಸಿ ಆಗ್ಲಿಂದ ಹೈಲೈಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಸಿಟಿಯಿಂದ ಇಷ್ಟು ದೂರದಲ್ಲಿದೆ. ಅಪ್ರಾಕ್ಸಿಮೇಟ್ಲಿ ಒಂದು 6-7 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಓಕೆ, ನೀವು ಡ್ರೈವ್ ಮಾಡಬೇಕಂದ್ರೆ, ಸಿಟಿಯಿಂದ ಡ್ರೈವ್ ಮಾಡಬೇಕಂದ್ರೆ ನೀವು ಸೋಮನಕೊಪ್ಪ ರೋಡ್ ಕ್ರಾಸ್ ಮಾಡಿ, ರೈಲ್ವೆ ಟ್ರ್ಯಾಕ್ ಅನ್ನ ಕ್ರಾಸ್ ಮಾಡಿ, ಓಕೆ, ವೆಟರ್ನರಿ ಕಾಲೇಜ್ ಕ್ರಾಸ್ ಮಾಡಿ, ಸೋಮನಕೊಪ್ಪ ರೋಡ್ ಬಂದ ಮೇಲೆ ನಿಮಗೆ ಇಲ್ಲೊಂದು ಕ್ಯಾನಲ್ ಇದೆ, ವಾಟರ್ ಕ್ಯಾನಲ್. ಓಕೆ, ತುಂಗಭದ್ರಾ ನದಿದು. ಸೊ ಈ ರೋಡ್ ಬಂದ್ಮೇಲೆ ಸಿಗೋದೆ JH ಪಟೇಲ್. ಓಕೆ, ಸೊ ಇಲ್ಲಿ ಬ್ಲಾಕ್ A ನಾನು ನಿಮಗೆ ಓಕೆ, ಸೊ ಇದು ಬ್ಲಾಕ್ A, ಇದು ಬ್ಲಾಕ್ B, ಇದು ಬ್ಲಾಕ್ C, ಇದು ಬ್ಲಾಕ್ D, E, F, ಈ ತರ ಬ್ಲಾಕ್. ಇದೆಲ್ಲ ಎಂಟೈರ್ ಲೇಔಟು JH ಪಟೇಲ್. ಈ ಲೇಔಟ್ ಅಲ್ಲಿ ಲಾಸ್ಟ್ ಟೈಮ್ 150 ಸೈಟ್ ಆಪ್ಷನ್ ಬಂದಿತ್ತು. ಎಲ್ಲ ಹೋಗ್ಬಿಟ್ಟು ಉಳಿದಿರೋದೇ ಇಷ್ಟು ಸೈಟ್ ಉಳಿದಿದೆ. ಓಕೆ, ಸೊ ಇದನ್ನ ನೀವು ನೀಟಾಗಿ ಗೆಸ್ ಮಾಡಬೇಕು ಅಂದ್ರೆ ನನಗನ್ಸಿದ ಮಟ್ಟಿಗೆ ಸಮ್ವೇರ್ ಈ 3 ಸೈಟ್ 154 ಏನಿದೆಯಲ್ಲ, 9 ಮೀಟರ್ ಸರ್ವಿಸ್ ನೋಡ್ ಅಂದ್ರೆ ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಈ 5th ಕ್ರಾಸ್ ಬರ್ತಾ ಇದೆಯಲ್ಲ, ಸಮ್ವೇರ್ ಇಲ್ಲಿ ಬರುತ್ತೆ. ಓಕೆ, ನೀವಲ್ಲಿ ಹೋದ್ರೆ ಮಾರ್ಕಿಂಗ್ ಎಲ್ಲ ಮಾಡಿರ್ತಾರೆ, ಆಮೇಲೆ ಕೆಲವೊಂದು ಇದೆಲ್ಲ ಆಗಿರುತ್ತೆ. ನೀವಲ್ಲಿ ಹೋಗಿ ವಿಚಾರಿಸಿ ಈ ಲೇಔಟನ್ನ ಡೌನ್ಲೋಡ್ ಮಾಡ್ಕೊಂಡು ಹೋದ್ರೆ ನಿಮಗೆ ಇನ್ನೂ ಈಸಿಯಾಗಿ ಇದನ್ನ ಕಂಡು ಹಿಡಿಬೋದು, ಏನು ತೊಂದರೆ ಇಲ್ಲ. ಓಕೆ, ಐ ಥಿಂಕ್ ನಾನು ಹೇಳೋ ಸೈಟ್ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ. ಓಕೆ, ನೀಟಾಗಿ ಹೇಳಬೇಕು ಅಂತಂದ್ರೆ ಅಲ್ಲೊಂದಿದೆಯಾ, ಅಲ್ಲೊಂದಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಸೈಟ್ ಇದೆ, ಯೆಲ್ಲೋ ಕಲರಲ್ಲಿ ಮಾಡ್ತೀನಿ ನಿಮಗೋಸ್ಕರ. ಇಲ್ಲೊಂದು ಸೈಟ್ ಇದೆ, 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 ಇಲ್ಲೊಂದು ಸೈಟ್ ಇದೆ. ವಿತಿನ್ 10 ಮೀಟರ್ ಅಲ್ಲೇನೆ ಇದೆ. ಐ ಆಮ್ ಪ್ರಿಟಿ ಮಚ್ ಓಕೆ. ಲಾಸ್ಟ್ ನಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಈ ತರ ಸೋಮನ್ ಕೊಪ್ಪದ್ದಿದೆ. ಓಕೆ, ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಬಂದಿರೋದು. ಇನ್ನು 5 ಸೀಟ್ ಉಳಿದಿದೆ. ಯಾರಾದರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿದೆ. ಪ್ರೈಸ್ ತುಂಬಾ ಜಾಸ್ತಿ ಇದೆ. ಇನ್ ಕೇಸ್ ನೀವು ಸಿ ಬಡಾವಣೆಯಲ್ಲಿ JH ಪಟೇಲ್ ಸಿ ಬ್ಲಾಕ್ ಅಲ್ಲಿ ಓಕೆ 1-2-3 ಓಪನ್ ಮಾರ್ಕೆಟ್ ಅಲ್ಲಿ 1-2 ಸೇಲ್ ಇದೆ ನನ್ನ ಹತ್ರ. ನೀವು ಯಾರಾದರೂ ಬನ್ನಿ, ಇಲ್ಲಿ ನಾನು ನಿಮ್ಗೆ ಬೇಕಂದ್ರೆ ಕೊಡಿಸ್ತೀನಿ. ಬಟ್ ಇಲ್ಲಿ ಪ್ರೈಸು ಆಸ್ಕಿಂಗ್ ಪ್ರೈಸ್ ಇಸ್ 5,000 rupees per square feet ಇದೆ. ಇದು ವೆಟರ್ನಿಟಿ ಕಾಲೇಜ್ ರೋಡ್. ಇದು ಇಲ್ಲಿರೋದು 20-30 ಕಾರ್ನರ್ ಸೈಟ್ ಇದೆ ನನ್ನ ಹತ್ರ. ಓಕೆ, ಲಾಸ್ಟ್ ಟೈಮ್ ತಗೊಂಡವರು ಮಾರ್ತಾ ಇದ್ದಾರೆ. ಐ ಥಿಂಕ್ ಎಲ್ಲಿ ಬರುತ್ತೆ ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಓಕೆ, ಸೊ ಇದೊಂದು ಸೈಟ್ ಸೇಲ್ಗಿದೆ, ಇದೊಂದು ಸೈಟ್ ಸೇಲ್ಗಿದೆ, ಇದೊಂದು ಸೈಟ್ ಸೇಲ್ಗಿದೆ. 20-30 ಕಾರ್ನರು ವಿತ್ 5,000 rupees ಬಜೆಟ್ ಏನಾದರೂ ಇದ್ರೆ ಬನ್ನಿ, ನಾನು ನಿಮಗೆ ಕೊಡಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ JH ಪಟೇಲ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಬಡಾವಣೆ ನಾವೇನಾದರೂ ನೋಡ್ಬೇಕಂದ್ರೆ, ಸೊ ಸ್ವಾಮಿ ವಿವೇಕಾನಂದ ಬಡಾವಣೆ ಇಲ್ಲಿದೆ ನೋಡಿ. ಓಕೆ, ಸೊ ಅವರು ಮ್ಯಾಪ್ ಹಾಕಿರೋ ಪ್ರಕಾರ ತುಂಬ ಕಷ್ಟ ನನಗೆ ಇದನ್ನ ಕಂಡುಹಿಡಿಲಿಕ್ಕೆ. ಸ್ವಾಮಿ ವಿವೇಕಾನಂದ ಬಡಾವಣೆ ಡಿಫ್ರೆಂಟಾಗಿ ಹಾಕಿದ್ದಾರೆ. ಬಟ್ ಅವ್ರು ಹಾಕಿರೋ ಸೈಟು ಇಲ್ಲಿದೆ ನೋಡಿ, 517 ಇದು. ಓಕೆ, ನೀವು ಪಾರ್ಕ್ ಎಲ್ಲ ಹುಡುಕಿದ್ರೆ ಪಾರ್ಕ್ ಆಪೋಸಿಟ್ ಹತ್ರದಲ್ಲಿ ಬರುತ್ತೆ. ನನಗೆ ತುಂಬ ಕಷ್ಟ ಆಯಿತು ಹುಡುಕ್ಲಿಕ್ಕೆ. ಓಕೆ, ನಿಮ್ಗೇನಾದರೂ ಸಿಕ್ಕರೆ ಪ್ಲೀಸ್ ನನಗೆ ಹೇಳಿ. ಓಕೆ, ನಾನು ಇದನ್ನ ಇದು ಮಾಡಿ ನನಗೆ ಪಾರ್ಕ್ ಹುಡುಕೋದು, ಸ್ಪೆಷಲಿ ಸ್ವಾಮಿ ವಿವೇಕಾನಂದ ಬಡಾವಣೆ ಚೆಕ್-ಇನ್ ಇದೆ. ಇದು ಕೂಡ ಸಿಟಿ ಸೋಮನಕೊಪ್ಪ JH ಪಟೇಲ್ಗಿಂತ ತುಂಬ ಹತ್ತಿರದಲ್ಲಿದೆ ಸಿಟಿಗೆ. ಓಕೆ, ಸಿಟಿ ಬಸ್ ಸ್ಟ್ಯಾಂಡಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಒಂದು ವಿತಿನ್ 2.5-3 ಕಿಲೋಮೀಟರ್ ರೇಂಜಲ್ಲೇ ಇದೆ. ಕುಂದಾಪುರ ರೋಡಿಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ಓಕೆ, ನನಗೆ ನೀಟಾಗಿ ಪಾರ್ಕ್ ಸಿಗಲಿಲ್ಲ ಎಕ್ಸಾಕ್ಟ್ಲಿ. ಪಾರ್ಕು ತುಂಬ ಪಾರ್ಕ್ ಇದೆ, ಇದು ಸ್ಕ್ವೇರಲ್ಲಿದೆ. ಬಟ್ ಅವ್ರು ಹಾಕಿರೋ ಪ್ರಕಾರ ಸಿಕ್ಕಿದ್ರೆ ನನಗೆ ಇನ್ನೂ ಈಸಿ ಆಗ್ಬೋದನ್ನು. ಬಟ್ ಇಲ್ಲಿ ತುಂಬ ಮಲ್ಟಿಪಲ್ ಪಾರ್ಕ್ ಇರೋದ್ರಿಂದ ನನಗೆ ತುಂಬ ಅನ್ಗೈಡ್ ಮಾಡೋದು ಬೇಡ. ಬಟ್ ಸೈಟ್ ನಂಬರ್ 517 ನೀವು ನೋಟಿಫಿಕೇಶನ್ ನೋಡಿದ್ರು ಕೂಡ 517D ಇದೆ. ಸೊ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ಲೇಔಟ್ ನಿಮಗೆ ಇಲ್ಲೇ ಬರುತ್ತೆ, ಈಸಿಯಾಗಿ ನೀವು ಕಂಡುಹಿಡಿಬೋದು. ಸಮ್ವೇರ್ ನಿಯರೇ ಇದ್ದೇ ಇರುತ್ತೆ ಅಂತ ನನ್ನ ಗೆಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೊಕೇಶನಲ್ಲಿ ತೇವರ ಚಟ್ಟಹಳ್ಳಿ ಬಡಾವಣೆ. ಓಕೆ, ಇದರಲ್ಲಿ ತುಂಬ ಸೈಟ್ ಇದೆ ಗೈಸ್. ಓಕೆ, ಸೊ ಎಲ್ಲ ಕಾರ್ನರ್ ಸೈಟ್ಗಳು, ಆಡ್ ಸೈಟ್ಗಳು. ಓಕೆ, ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಓಕೆ ಸ್ವಾಮಿ ವಿವೇಕಾನಂದಲ್ಲಿ ಪ್ರೈಸ್ ಬಂದ್ಬಿಟ್ಟು 1,500 ಇದೆ ಹತ್ತತ್ರ. ಕುವೆಂಪು ನಗರದಲ್ಲಿ ಪ್ರೈಸ್ ಬಂದ್ಬಿಟ್ಟು ಅಗೈನ್ ಕಮ್ಮಿ ಇದೆ, 1,000 rupeesಗಿನ ಕಮ್ಮಿ ಇದೆ. ಸೊ ಇಲ್ಲಿ ನೋಡಿ, ಒಂದು 800 ಸ್ಕ್ವೇರ್ ಫೀಟ್ 6 ಲಕ್ಷಕ್ಕೆ ಇದೆ ಅಂದರೆ ಹತ್ತತ್ರ 850 ಅಡಿ ರೂಪಾಯಿಗೇನೋ ಇದೆ ಗೌರ್ಮೆಂಟ್ ಪ್ರೈಸು. ಅಲ್ಲಿ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ಗೊತ್ತಿಲ್ಲ, ಪ್ರಾಬ್ಲಿ 1,500-2,000 ಇರುತ್ತೆ. ಇನ್ವೆಸ್ಟ್ಮೆಂಟ್ ಆಗಲಿ ಪರ್ಸನಲ್ ಯೂಸ್ಗೆ ತುಂಬ ಒಳ್ಳೆಯದು. ಡೈಮೆನ್ಷನ್ನ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಕೊಡೋದು ಮೀಟ್ರಲ್ಲಿ 9.5 × 3.1 3.2 ಬರುತ್ತೆ. ಕನ್ವರ್ಟ್ ಮಾಡ್ಕೊಂಡು ಅಡಿಯಲ್ಲಿ ನೋಡಿ. ಸೊ ಇದೊಂಥರ 9x9 9 × 9 ಥರ ಸೈಟ್ಗಳಿದು, 850 ಅಡಿ. ಸೊ 11x12 9x12 ಇದೆ. ತುಂಬ ಹೆವಿ ಆಡ್ ಏನಿಲ್ಲ, ಬಟ್ ಡೀಸೆಂಟ್ ಆಡ್ ಆಗಿರೋ ಸೈಟ್ಗಳು ಇವೆಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಇದೊಂದು ಬ್ಯೂಟಿಫುಲ್ 40-60 ಇದೆ, 17 ಲಕ್ಷ. ಓಕೆ, ಇಫ್ ಐ ಟೆಲ್ ಯು ದಾಟ್ 17 ಲಕ್ಷ ಡಿವೈಡೆಡ್ ಬೈ 2,400 ಸ್ಕ್ವೇರ್ ಫೀಟ್ ಅಂದರೆ ಕೇವಲ 700 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲಿ? ಕುವೆಂಪು ನಗರ ತೇವರ ಚಿಟ್ಟಿನ ಬಡಾವಣೆ. ನಾನು ಬಡಾವಣೆ ಎಲ್ಲಿದೆ ಅಂತ ಹೇಳ್ತೀನಿ. ಸೊ ಅದೇ ಥರ ಕೆಲವೊಂದು ಸ್ವಲ್ಪ ಸಿಮಿಲರ್ ಪ್ರೈಸಲ್ಲಿದೆ, 15x15, 40-50, 50-60. ಓಕೆ, ತುಂಬ ಆಡ್ ಸೈಟ್ಗಳು. ಯಾರಿಗಾದ್ರೂ 4,000 ಅಡಿ 3,000 ಅಡಿ ಬಂದರೆ ಇಲ್ಲೊಂದು 2-3 ಸೈಟ್ ಇದೆ, 1-2-16B. ಯಾರಾದರೂ ಮೂಲೆ ನಿವೇಶನಗಳಾಗಿರೋದ್ರಿಂದ ಫ್ಯೂಚರಲ್ಲಿ ಬಿಸ್ನೆಸ್ಗೆ ಕಮರ್ಷಿಯಲ್ ಆಸ್ಪೆಕ್ಟ್ ನೋಡ್ತಾ ಇದ್ರೆ ನೋಡ್ಬೋದು. ಈ ಒಂದು ಲೇಔಟಲ್ಲಿ ಕುವೆಂಪು ನಗರದಲ್ಲಿ ತುಂಬ ಸೈಟ್ ಇದೆ, ತುಂಬ ಅಂದರೆ ತುಂಬ ಸೈಟ್ ಇದೆ. ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕುವೆಂಪು ನಗರನ ನಾವು ಮ್ಯಾಪಲ್ಲಿ ನೋಡಕ್ಕೆ ಹೋದರೆ ನೀಟಾಗಿ ಮ್ಯಾಪ್ ಹಾಕಿದರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆ, ಐ ಥಿಂಕ್ ಅವರು 8-14 ಅಂತ ಸೀರಿಯಲ್ ನಂಬರ್ ಹಾಕಿದ್ದಾರೆ. ಬಟ್ ಇನ್ನೊಂದು ಇಮೇಜ್ ನೋಡಬೇಕು, ಕೆಲವೊಂದು 15ವರೆಗೂ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಇನ್ನೊಂದು ಇಮೇಜ್ ಅವರು ಇನ್ನೂ ಹೈಲೈಟ್ ಮಾಡಿ ಹಾಕಿಲ್ಲ, ಬಿಕಾಸ್ 1-15 ಮಾತ್ರ ಲೋಡ್ ಆಗಿದೆ KPPಯಲ್ಲಿ. ನಾನು ಆಲ್ರೆಡಿ ನಿಮ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ನಾನು ನಿಮಗೆ ಕುವೆಂಪು ನಗರಕ್ಕೆ ಹೋಗಿ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಸೊ ನಾನು JH ಪಟೇಲ್ ಬಗ್ಗೆ ಮಾತಾಡಿದೆ. ಐ ವಿಲ್ ಕ್ಲೋಸ್ ದಿಸ್. ನಾನು ನಿಮಗೆ ಸೀರಿಯಲ್ ನಂಬರ್ JH ಪಟೇಲ್ ಬಗ್ಗೆ ಹೇಳಿದ್ದೀನಿ, JH ಪಟೇಲ್ ಬಗ್ಗೆ ಹೇಳಿದ್ದೀನಿ, ಕುವೆಂಪು ನಗರದ ಬಗ್ಗೆ ಹೇಳಿದ್ದೀನಿ. ಈಗ ನಾವು ಮಾತಾಡ್ತಾ ಇರೋದು ಸ್ವಾಮಿ ವಿವೇಕಾನಂದ ಬಡಾವಣೆ ಕೂಡ ಹೇಳಿದ್ದೀನಿ. ಸೊ ಈಗ ನಾನು ಮಾತಾಡ್ತಾ ಇರೋದು ಕುವೆಂಪು ನಗರದ ಬಗ್ಗೆ. ಓಕೆ, ಸೊ ಕುವೆಂಪು ನಗರದಲ್ಲಿ ಮ್ಯಾಪ್ ಹಾಕಿದ್ದಾರೆ.
ಈ ಮ್ಯಾಪ್ ಹಾಕಿದ್ರೆ ರೋಡು ನೇಮ್ಸ್ ಎಲ್ಲ ಇಲ್ಲ ಅಂದ್ರೆ ಜನಗಳಿಗೆ ತುಂಬಾ ಕಷ್ಟ. ಬಟ್ ನಾನು ನಿಮ್ಗೆ ಈಸಿಯಾಗಿ ತೋರಿಸ್ಕೊಟ್ಬಿಡ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತೇಳಿ. ಸೊ ದಿಸ್ ಇಸ್ ಕುವೆಂಪು ನಗರ. ಕುವೆಂಪು ನಗರ ಬಂದ್ಬಿಟ್ಟು ಶಿವಮೊಗ್ಗ ಸಿಟಿಯಿಂದ ಟ್ರಾವೆಲ್ ಮಾಡ್ಬೇಕಂದ್ರೆ ಈ ಕಾಲೇಜ್ ಸುತ್ತಮುತ್ತ ಇರೋದೆಲ್ಲ ಕುವೆಂಪು ನಗರ. ಓಕೆ, ಕುವೆಂಪು ನಗರ ಮ್ಯಾಪ್ ಚೆಕ್ ಇನ್ ಇದೆ. ಕುವೆಂಪು ನಗರ ತುಂಬಾ ಚೆನ್ನಾಗಿ ಬೆಳೆದಿದೆ. ನೀವು ಗೂಗಲಲ್ಲೇ ನೋಡಿದ್ರೆ ಎಂಟ್ರಿ ಬಂದ್ಬಿಟ್ಟು ಇದು. ಓಕೆ, ಸೊ ಅಲ್ಲಲ್ಲೇ ಮನೆಗಳಾಗಿದೆ, ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಕೂಡ ಆಗಿದೆ. ಓಕೆ, ಒಳ್ಳೊಳ್ಳೆ ಬಿಗ್ ಮನೆಗಳಾಗಿದೆ. ಕುವೆಂಪು ನಗರಕ್ಕೆ ಒಂದು ದೊಡ್ಡ 100 ಫೀಟ್ ರೋಡ್ ಇದೆ. ಓಕೆ, ಸುತ್ತಮುತ್ತ ಆಗಿದೆ. ಇಲ್ಲಿ ಯಾವುದೋ ಒಂದು ಕಾಲೇಜ್ ಬರ್ತಾ ಇದೆ ಅಂತ ಕಾಣುತ್ತೆ. ಇಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಕೂಡ ರೆಡಿ ಆಗ್ತಾ ಇದೆ. ಸೊ ಕುವೆಂಪು ನಗರದಲ್ಲಿ ಚೈತನ್ಯ ಸ್ಕೂಲ್ ಕೂಡ ಇದೆ, ಟೆಕ್ನೋ ಸ್ಕೂಲ್ ಇದೆ. ಕುವೆಂಪು ನಗರದಲ್ಲಿ MV ಕಾಲೇಜ್ ವಿದ್ಯಾಭಾರತಿ ಕೂಡ ಇದೆ. ಇದೇ ಕುವೆಂಪು ನಗರ ಹಿಂಗೆ ಫರ್ದರ್ ಹೋಗ್ಬಿಟ್ಟು ಪೊಟೆನ್ಷಿಯಲಿ ಹರಿಹರ ರೋಡ್ಗೆ, ಇದು ಯಾವ ರೋಡು, ಶಿವಮೊಗ್ಗ ಹರಿಹರ ಹಾಸ್ಪಿಟಲ್ ರೋಡ್ಗೆ ಕನೆಕ್ಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಎರಡೂ ಕಡೆಯಿಂದ ಬೆಳೆದ. ಓಕೆ, ಈ ಕುವೆಂಪು ನಗರದಲ್ಲಿ ದೇರ್ ಇಸ್ ಅ ಸ್ಕೂಲ್ ಕಾಲ್ಡ್ ಸರ್ MV ಕಾಲೇಜ್, ವಿದ್ಯಾಭಾರತಿ ಕಾಲೇಜ್ ಏನಿದೆಯಲ್ಲ, ಈ ಕಾಲೇಜ್ ಸುತ್ತಮುತ್ತಗಳನ್ನ ಸೈಟ್ ಇರೋದು. ಎಕ್ಸಾಕ್ಟ್ಲಿ ನಾನು ನಿಮಗೆ ಮ್ಯಾಪ್ ಮಾಡಿ ತೋರಿಸ್ಬಿಡ್ತೀನಿ. ಎಲ್ಲ ಇಲ್ಲೇ ಇರೋದು. ಈ ಸೈಟ್ ನಂಬರ್ 8 to 15 ವರೆಗೂ ಇಲ್ಲೇ ಇದೆ, ವಿತ್ ನಂಬರ್ಸ್ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಸ್ವಾಮಿ ವಿವೇಕಾನಂದಲ್ಲ, ಕುವೆಂಪು ನಗರ A1 ಇಲ್ಲಿದೆ ನೋಡಿ. A1 ನಿಮಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಸೊ ಈ ನಾಗರಿಕ ಸೌಲಭ್ಯ ಎಲ್ಲ ಇದನ್ನ ಆಲ್ರೆಡಿ ಕಾಲೇಜಿಗೆ ಕೊಟ್ಬಿಟ್ಟಿದ್ದಾರೆ, ವಿಶ್ವೇಶ್ವರಯ್ಯ ಭಾರತಿ. ಆ ಕಾಲೇಜ್ ಪಕ್ಕದಲ್ಲಿ 60-40 ಸೈಟ್ ಇದೆ, ಅದರ ಪಕ್ಕದಲ್ಲಿ 30-40 ಇದೆ, ಅದರ ಪಕ್ಕದಲ್ಲಿ 20-30 ಇದೆ. ಸೊ ನೀವು ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ನೋಡಿದ್ರೆ ಈ ಲೈನ್ ಏನಿದೆಯಲ್ಲ, ಓಕೆ, ಸೊ ನಾನು ನಿಮ್ಗೆ ಹೈಲೈಟ್ ಮಾಡ್ತೀನಿ. ಸೊ ಇದು 40-60 ಲೈನು, ಇದು 30-40 ಲೈನು, ಇದು 20-30 ಲೈನು. ಓಕೆ, ಸೊ ಎಕ್ಸಾಕ್ಟ್ಲಿ ನೀವು ಮ್ಯಾಪ್ ಪ್ರಕಾರ ಹೋದರೆ ಸೈಟ್ ನಂಬರ್ 1. ಸೊ ದಿಸ್ ಇಸ್ ಅ ಸೈಟ್ ನಂಬರ್ 1. ಇದೇನು ಲಾಜಿಸ್ಟಿಕಲ್ ಬರ್ತಾ ಇದೆಯಲ್ಲ ಅಲ್ಲಿ. ಸೊ ಸೈಟ್ ನಂಬರ್ 56 ಇಲ್ಲೊಂದಿದೆ. ಇದು ಕಾರ್ನರ್ ಸೈಟ್ ಆಪ್ಷನ್ ಇದೆ. ಇದು ಇದೆ, ಇದು ಇದೆ, ಇದು ಇದೆ. ಓಕೆ, ಸ್ಕೂಲ್ ಪಕ್ಕದಲ್ಲೇ ಇದಿದೆ. ಓಕೆ, ಇದಿದೆ, ಇದಿದೆ. ಓಕೆ, ಸೊ ಇದು ಇದೆ. ಸೊ ಅದು ಬಿಟ್ಟರೆ ಈ ಕಡೆ ಬಲಗಡೆ ಸ್ಕೂಲ್ ಪಕ್ಕದಲ್ಲಿ ಇದಿದೆ, ಇದಿದೆ, ಇದಿದೆ. ಸೊ ಇದೇ ಲೇಔಟಲ್ಲಿ ಇದಿದೆ, 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 ಇಲ್ಲೊಂದಿದೆ. ಓಕೆ, A ಬ್ಲಾಕಲ್ಲಿ ಇಷ್ಟು ಸೈಟ್ ಇದೆ. ಓಕೆ, ಸೊ ಕೆನ್ ಯು ಸಿ A1, A10 ಎಲ್ಲಿ ಬರುತ್ತೆ? ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. A10 ಕೆಳಗಡೆ ಬರುತ್ತೆ, ಚಿಕ್ಕ ಸೈಟ್ ಇದೆ A10. ಓಕೆ, ಚಿಕ್ಕ ಸೈಟು. A23, 25, 23, 25, ಓಕೆ, 46 ಎಲ್ಲ ಸ್ಕೂಲ್ ಅಕ್ಕಪಕ್ಕದಲ್ಲಿರುವಂತಹ ಲೇಔಟು. ಸೊ ನೀವು ಆ ಸ್ಕೂಲ್ ಹತ್ರ ಹೋಗಿ ಈ ಮ್ಯಾಪನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು 2-3 ಸೈಟನ್ನು ಕ್ರಾಸ್ ಚೆಕ್ ಮಾಡಿ. ಓಕೆ, ಹೆಂಗೆ ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಇದು 56 ಏನಿದೆಯಲ್ಲ, ಇಲ್ಲಿ 56 ಬಂದಿದೆಯಾ? 56. ಓಕೆ, ಅಂದರೆ ಇದು 2500-600 ಅಡಿ ಕಾರ್ನರ್ ಸೈಟ್. ಯಾವುದು ನಾನು ಹೇಳ್ತಾ ಇರೋದು? 56. ಸಾರಿ, ಸ್ವಲ್ಪ ಇದು ಸೈಟ್ ನಂಬರ್ 56. ಈ ಮನೆ ಪಕ್ಕದಲ್ಲೇ. ನೀವು ಈ ಮನೆ, ಈ ಲಿನಿಯಸ್ ಏನಿದೆಯಲ್ಲ, ಇದನ್ನ ನೋಡಿಬೇಕಂದ್ರೆ ಇದು 55 ಇರುತ್ತೆ, 99%. ಅಲ್ಲ, 57 ಇರುತ್ತೆ. ಓಕೆ, ಅವಾಗ ಇದು 56 ಆಗುತ್ತೆ. ಅದರ ಹಿಂದ್ಗಡೆದು 54, 55 ಇದೆ. ಇದು 54 ಇರುತ್ತೆ ಈ ಮನೆ ಅಡ್ರೆಸ್ ನೋಡಿದ್ರೆ. ಸೊ ಆ ಥರ ನೀವು ಕ್ರಾಸ್ ಚೆಕ್ ಮಾಡಿ ನೋಡ್ಕೋಬೇಕು. ನನ್ನ ಪ್ರಕಾರ ಕುವೆಂಪು ನಗರದ ಎಕ್ಸಾಕ್ಟ್ಲಿ ಮಧ್ಯದಲ್ಲಿರುವಂಥ ಲೇಔಟ್ ಇದು. ಸ್ಕೂಲ್ ಪಕ್ಕದಲ್ಲಿ ಇರೋದ್ರಿಂದ ಪೊಟೆನ್ಷಿಯಲಿ ಇಂಡೀಡ್ ಎ ಗ್ರೇಟ್ ಸಂಬಡಿ ವಾಂಟ್ ಟು ಸೆಟಲ್ ಡೌನ್ ಇನ್ ತುಮಕೂರು ಅಂತೀನಿ. ಶಿವಮೊಗ್ಗದಲ್ಲಿ ದಿಸ್ ಇಸ್ ಅ ವೆರಿ ವೆರಿ ನೈಸ್ ಲೊಕೇಶನ್. ಇವೊಂದು ತುಂಬ ದೂರ ಇದ್ರೂ ಸೊ ನಾವು ಇದಕ್ಕೆ ಲೊಕೇಶನ್ ತಗೊಂಡ್ರೆ ಪ್ರಾಬಬಲಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್, KSRTC ಶಿವಮೊಗ್ಗ. ಶಿವಮೊಗ್ಗ ನೋಡಿದ್ರೆ ಐ ಆಮ್ ಜಸ್ಟ್ ಹೆಲ್ಪಿಂಗ್ ಯು ವಿತ್ ದಿಸ್ ಒನ್. 6 ಕಿಲೋಮೀಟರ್ ದೂರದಲ್ಲಿದೆ. 2 ಕಡೆಯಿಂದನೂ ಹೋಗ್ಬೋದು. ಹರಿಹರ ರೋಡಿಂದನೂ ಹೋಗ್ಬೋದು, ಒಳಗಡೆ ಇರೋ ಶಿವಮೊಗ್ಗ ಸಾವಲಂಗಿ ರೋಡ್ ಕೂಡ ಹೋಗ್ಬೋದು. ಒಳ್ಳೆ ಸ್ಟೇಡಿಯಂ ಇದೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಕೂಡ
ಈ ಕುವೆಂಪು ನಗರ ಎದುರುಗಡೆನೆ ಇದೆ. ತುಂಬ ಬೆಳೀತಾ ಇರುವಂಥ ಏರಿಯಾ. ಜವಾಹರ್ಲಾಲ್ ನೆಹರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಇಲ್ಲೇ ಇದೆ. JNNC ಕ್ರಿಕೆಟ್ ಗ್ರೌಂಡು ಕೂಡ ಇಲ್ಲೇ ಇದೆ. ಐ ಥಿಂಕ್ ತುಂಬ ಕಾಲೇಜಸ್ ಈ ರೋಡಲ್ಲಿದೆ. ಸಾವಲಂಗ ರೋಡ್ ಇದು. ಕೃಷ್ಣಾ ವಿದ್ಯಾ ಕೇಂದ್ರ ಕೂಡ ಇಲ್ಲೇ ಇದೆ. ಸಂಬಡಿ ಯು ವಾಂಟ್ ಟು ಬಿ ಇನ್ ಅ ಗ್ರೇಟ್ ಲೊಕೇಶನ್ ಶಿವಮೊಗ್ಗ, ಪ್ರಾಬಬ್ಲಿ ದಿಸ್ ವುಡ್ ಬಿ ದ ಗ್ರೇಟ್. ಸುತ್ತಮುತ್ತ ಗ್ರೀನು ಕೂಡ ಇದೆ. ಇದನ್ನ ನೀವು ಕನ್ಸಿಡರ್ ಮಾಡ್ಬೋದು ಅಂತ ನನ್ನ ರಿಕ್ವೆಸ್ಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಕೊನೆ ಬಂದ್ಬಿಟ್ಟು ಮಲೆನಾಡು ನಿಧಿಗೆ ಮಾಚನಹಳ್ಳಿ ಬಡಾವಣೆ. ಸೊ ಈ ನಿಧಿಗೆ ಮಾಚನಹಳ್ಳಿ ಬಡಾವಣೆಯಲ್ಲಿ ಇನ್ನೂ ರೇಟ್ ಕಮ್ಮಿ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಒಂದು 30-40 ಸೈಟು ನೀಟಾಗಿರೋ ತಗೊಳ್ಳೋಣ. ಇದು ಸೈಟ್ ನಂಬರ್ 101 ಅನ್ಕೊಳ್ಳೋಣ. ಸೊ ಇದು ಬಂದ್ಬಿಟ್ಟು 9.5 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ಓಕೆ, ನೀವು ಅದನ್ನು 9,50,000 ಮಾಡಿ ಡಿವೈಡ್ ಬೈ 1,200 ಮಾಡಿದ್ರೆ ಓನ್ಲಿ 791 ರುಪೀಸ್. ಓಕೆ, ಇದು ಕೂಡ ಅಲ್ಲೂ ಕೂಡ ಒಂದು 20 ಸೈಟ್ ಆಪ್ಷನ್ ಇದೆ. ಅಲ್ಲಿ ಕಾಂಬಿನೇಷನ್ ಆಫ್ ಒಳ್ಳೆ ಮಿಡ್ ಸೈಟು ಇದೆ, ಮೂಲೆ ಮಧ್ಯಂತರ ಮಿಡ್ ಸೈಟು, ಮೂಲೆ ಸೈಟ್ಗಳು ಅಂತ ಹಾಕಿದ್ದಾರೆ. ಸೊ ಇದೆಲ್ಲ ಮೂಲೆ ನಿವೇಶನಗಳು ಕೂಡ ಇದೆ. ನೀವು ಎರಡನ್ನೂ ಕೂಡ ಕಾಂಬಿನೇಷನ್ ಹಾಕಿ ಹುಡ್ಕೋಬಹುದು. ಸೊ ಇದರ ಜೊತೆಗೆ ಈ ಲೇಔಟ್ ಎಲ್ಲಿ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಸೊ ಇದಕ್ಕಿಂತ ಮೇನ್ ಲೇಔಟು ನಾನು ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಮತ್ತೆ ಏರಿಯಾ ಹೆಂಗಿದೆ ಅಂತ ಓವರ್ ಆಲ್ ಹೇಳೋಕ್ಕಿಂತ ಮೊದಲು ಲೊಕೇಶನ್ ರಿವ್ಯೂ ಮಾಡಿಬಿಡೋಣ. ಸೊ ಶಿವಮೊಗ್ಗದಲ್ಲಿ ನಾನು ಇದನ್ನು ಆಲ್ರೆಡಿ ಕುವೆಂಪು ನಗರದ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ಹೆಚ್ಚಿದ್ದೀನಿ. ಸೊ ಶಿವಮೊಗ್ಗದಲ್ಲಿ ದರ್ ಇಸ್ ಬಿಫೋರ್ ವಿ ರೀಚ್ ಶಿವಮೊಗ್ಗ, ಭದ್ರಾವತಿ ಮತ್ತು ಶಿವಮೊಗ್ಗ ಮಧ್ಯದಲ್ಲಿ ಬರೋದೆ ನಿಧಿಗೆ. ಓಕೆ, ನಾನು ಅನ್ಕೊಂಡೆ ಇಲ್ಲಿ ಹೆಂಗೆ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನೀವು ಶಿವಮೊಗ್ಗದಿಂದ ಇಲ್ಲಿಗೆ ಬರಬೇಕು ಅಂದರೆ ಒಂದು 8 ಕಿಲೋಮೀಟರ್ ಇದೆ. ಭದ್ರಾವತಿಯಿಂದ ಕೂಡ ಭದ್ರಾವತಿ ಶಿವಮೊಗ್ಗ ಮಧ್ಯದಲ್ಲಿದೆ. ಬಟ್ ಈ ಪ್ಲೇಸು ಇನ್ನೊಂದು ಬೆಸ್ಟ್ ಏನಂದರೆ, ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಇದೆಯಲ್ಲ, ಏರ್ಪೋರ್ಟ್ ಬ್ಯಾಕಲ್ಲೇ ಬರುತ್ತೆ. ಓಕೆ, ಸೊ ಏರ್ಪೋರ್ಟ್ ಆಗಿರೋದ್ರಿಂದ ದಿಸ್ ಇಸ್ ಅ ಪೊಟೆನ್ಷಿಯಲ್ ಏರಿಯಾ. ಈ ಎರಡು ರೋಡಲ್ಲಿ ಈ ಎರಡು ರೋಡ್ ಅಂದರೆ ಐ ಜಸ್ಟ್ ಟೆಲ್ ಯು, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಶಿವಮೊಗ್ಗದ ಬೆಳವಣಿಗೆಗೆ ಅಂದರೆ, ಓಕೆ, ಸೊ ಇದು ಶಿವಮೊಗ್ಗ ಸಿಟಿ ಆಗಿರುತ್ತೆ. ಶಿವಮೊಗ್ಗ ಹೋಗ್ಬೇಕಂದ್ರೆ ಭದ್ರಾವತಿ, ಹಿಂಗೆ ತರೀಕೆರೆ. ಸೊ ಈ ರೋಡ್ ಬಂದ್ಬಿಟ್ಟು ಕುವೆಂಪು ಯೂನಿವರ್ಸಿಟಿಗೆ ಹೋಗುತ್ತೆ. ತರೀಕೆರೆಯಿಂದ ಹಿಂಗೆ ಬಂದು ಇಲ್ಲಿ ತರೀಕೆರೆ ಕೂಡುತ್ತೆ. ಸೊ ಈಸಿ ಪ್ಲೇಸು. ಇದೆಲ್ಲ ಏರ್ಪೋರ್ಟು, ನಾನೇನು ಹೈಲೈಟ್ ಮಾಡ್ತಾ ಇದ್ದಿಲ್ಲ. ಸೊ ನನಗೆ ಈ ಏರಿಯಾ ಸ್ವಲ್ಪ ಪೊಟೆನ್ಷಿಯಲ್ ರೆಸಿಡೆನ್ಷಿಯಲ್ ಆಗಿರೋ ಏರಿಯಾ. ನಾನು ಅದನ್ನೇ ಕೂಡ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇರೋದು. ಸೊ ಏರ್ಪೋರ್ಟ್ ಇದೆ ಕ್ಲಿಯರ್ ಆಗಿ, ಇಲ್ಲಿ ಬೆಳೆಯುತ್ತೆ. ಈ ರೋಡ್ಕಿಂತ ಈ ರೋಡ್ ಜಾಸ್ತಿ ಬೆಳೆಯುತ್ತೆ. ಸೊ ಹಂಗಾಗಿ ನಾನು ನಿಧಿಗೆ ಅಂತ ಏನು ಹೇಳಿದ್ನಲ್ಲ, ನಾನು ನಿಧಿಗೆಯಲ್ಲಿ ಲೇಔಟ್ ಹುಡುಕೋದು ತುಂಬ ಕಷ್ಟ ಆಯಿತು ಮ್ಯಾಪ್ ಇಲ್ಲದೆ ಕಾರಣ. ಬಟ್ ನಿಧಿಗೆ ಗ್ರಾಮ ಪಂಚಾಯತಿಗೆ ಹೋಗಿ ಸುತ್ತಮುತ್ತ ಸ್ವಲ್ಪ ನೋಡಿದಾಗ ಬ್ಯೂಟಿಫುಲ್ ಆಗಿ ಯಾರೋ ಲೇಔಟ್ ಮಾಡಿದ್ದಾರೆ. ಊರಿಗೆ ಅಟ್ಯಾಚ್ ಆಗೇ ಇದೆ ಇದು. ಈ ಲೇಔಟಿಗೆ ಎಂಟ್ರಿ ಹೋಗ್ಬೇಕಂದ್ರೂ ನೀವು ಊರಿಗೆ ಹೋಗೇ ಹೋಗಬೇಕು. ಓಕೆ, ಸೊ ಹಾಗೆ ಇರುವಂಥ ಲೇಔಟ್ ಇದು. ಓಕೆ, ಸೊ ಇದನ್ನ 2-3 ಕಡೆಯಿಂದನೂ ಹೋಗ್ಬೋದು. ಏರ್ಪೋರ್ಟ್ ಬ್ಯಾಕ್ ಕಡೆಯಿಂದನೂ ಬರ್ಬೋದು, ನೀವೇನಾದ್ರೂ ಏರ್ಪೋರ್ಟ್ ಬರ್ತೀನಿ ಅಂತಂದರೆ, ಇಲ್ಲ ಇಲ್ಲಿಂದನೂ ಕೂಡ ಹೋಗ್ಬೋದು. ನಿಧಿಗೆ ನಿಧಿಗೆ ಅಂತ ಹಳ್ಳಿ ಹಾಕೊಳ್ಳಿ, ಗ್ರಾಮ ಪಂಚಾಯತಿ ನಿಮ್ಗೆ ಈಸಿ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಕೇಳಿ, ಪಕ್ಕದಲ್ಲೇ ಲೇಔಟ್ ಇದೆ. ಆಲ್ರೆಡಿ ಮನೆ ಕಟ್ಟಿದ್ದಾರೆ. ಈ ಥರ ಡಬಲ್ ರೋಡು ಎಲ್ಲ ಮಾಡಿದ್ದಾರೆ ಅಂದರೆ ಸರ್ಟನ್ಲಿ ಇದು ಅರ್ಬನ್ ಡೆವಲಪ್ಮೆಂಟ್ ಅವ್ರದ್ದೇ ಲೇಔಟ್ ಇರುತ್ತೆ. ನೀವು ಇದನ್ನು ಕೂಡ ಅಲ್ಲಿ ಹೋಗಿ ಎಷ್ಟು ಸೈಟ್ ಇದೆ ಎಲ್ಲ ಹೋಗ್ಬೋದು. ತುಂಬ ಮನೆಗಳು ಕಮ್ಮಿ ಇದೆ. ಇಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಪ್ರೈಸ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸುಮ್ಮನೆ ಹೆವಿ ರೇಂಜ್ ಕೊಡೋ ಅವಶ್ಯಕತೆ ಇಲ್ಲ. ಮೀನಿಂಗ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ ಯಾವ ರೇಟ್ ನಡೀತಾ ಇದೆ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇನ್ವೆಸ್ಟ್ಮೆಂಟಾ ಇಲ್ಲ ಪರ್ಸನಲ್ ಯೂಸಾ, ಕಾಂಬಿನೇಷನ್ ಆಫ್ ಎರಡು ಇಟ್ಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ನಿಧಿಗೆ ಗ್ರಾಮ ಪಂಚಾಯತಿಗೆ ಬರಬೇಕಂದ್ರೆ ಡೈರೆಕ್ಷನ್ ನಾವು ಶಿವಮೊಗ್ಗ, ಹತ್ತು ಕಿಲೋಮೀಟರ್ ಇದೆ ಬಿಫೋರ್ ಶಿವಮೊಗ್ಗ ಹೋಗಿನ ಮೊದಲೇನೆ. ಭದ್ರಾವತಿಯಿಂದ ನನಗೆ ಅನ್ಸಿದ ಮಟ್ಟಿಗೆ 10 ಕಿಲೋಮೀಟರ್ ರೇಂಜಲ್ಲೇ ಇದೆ. ಭದ್ರಾವತಿ ಶಿವಮೊಗ್ಗ ಮಧ್ಯದಲ್ಲಿ ಬರುವಂತಹ ಲೇಔಟು. ಐ ಥಿಂಕ್ ಇಟ್ಸ್ ಅ ವೆರಿ ಡೀಸೆಂಟ್ ಏರಿಯಾ. ಇನ್ವೆಸ್ಟ್ಮೆಂಟ್ ಏನಾದರೂ ನೋಡ್ತಾ ಇದ್ರೆ ಆ ಪ್ರೈಸಿಗೆ ನನ್ನ ಪ್ರಕಾರ ಅನ್ನಿಸ್ತು. ಸೊ ಐ ಥಿಂಕ್ ಐ ಕವರ್ಡ್ ಆಲ್ ದ ಲೊಕೇಶನ್ಸ್. ನಾನು KPP ಬಗ್ಗೆನೂ ಹೇಳಿದ್ದೀನಿ. ಇವನ್ ಗೂಗಲಲ್ಲಿ ಫಾರ್ಮ್ ತುಂಬೋದು ಹೇಳ್ತೀನಿ. ಅದಕ್ಕಿಂತ ಮೊದಲು ನೋಟಿಫಿಕೇಶನ್ ರೂಲ್ಸ್ ಅಂತ ಹೇಳ್ಬಿಡ್ತೀನಿ. ಓಕೆ, ಸೊ ಟೋಟಲ್ 68 ಸೈಟ್ಗಳು. ಕೆಲವೊಂದು ಸೈಟ್ ಇನ್ನು KPPಗೆ ಲೋಡ್ ಆಗಿಲ್ಲ. ವಾಚ್ ಮಾಡಿ ನಾನು ತೋರಿಸ್ದಂಗೆ. ಸೊ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಬೇಸಿಕ್ ರೂಲ್ ಆಫ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. KPPಲಿ ಎಲ್ಲ ಡೀಟೇಲ್ಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇಟ್ ಇಸ್ ಸಿಟಿಸನ್ ಆಫ್ ಇಂಡಿಯಾ. ಎನಿಬಡಿ ಸಿಟಿಸನ್ ಆಫ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ,
ಸಿಟಿಸನ್ ಆಫ್ ಇಂಡಿಯಾ ಕ್ಯಾನ್ ಪಾರ್ಟಿಸಿಪೇಟ್ ಅಂಡ್ ಬೈ ದಿಸ್. ಓಕೆ, KPP ಪೋರ್ಟಲ್ ಮುಖಾಂತರನೇ ಪರ್ಚೇಸ್ ಹೇಳಿದ್ದಾರೆ. ಸೊ ನಾನು ಹೇಳ್ದಂಗೆ ಒಂದು ಪಾಸ್ಪೋರ್ಟು, ಒಂದು ಆಧಾರ್ ಕಾರ್ಡು, ಒಂದು ಫಾರ್ಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಒನ್ನು ಇತ್ತೀಚಿನ ಭಾವಚಿತ್ರ ಹಾಕಿ ಡೌನ್ಲೋಡ್ ಮಾಡಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಪ್ಯಾನ್ ಕಾರ್ಡ್ ಇಸ್ ಇಂಪಾರ್ಟೆಂಟ್, ಇಮೇಲ್ ಅಡ್ರೆಸ್ ಇಸ್ ಇಂಪಾರ್ಟೆಂಟ್. ಟ್ರಸ್ಟು, ನೀವೇನಾದರೂ ಕಂಪನಿ, ಸ್ಕೂಲು, ಅಸೋಸಿಯೇಷನ್ನು, ಚಾರಿಟೇಬಲ್ ಟ್ರಸ್ಟ್ ಇದ್ರೂ ನೀವು ಅದನ್ನು ಸಂಬಂಧಪಟ್ಟಿದ್ದ ದಾಖಲೆಯಾಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾರೆ. EMD ಅಮೌಂಟು 50,000 ಅಂತ ಹೇಳ್ತಾ ಇದ್ದಾರೆ. ಸೊ ಯಶಸ್ವಿ ಹೈಯೆಸ್ಟ್ ಬಿಡ್ದಾರರು ಬಿಡ್ಡನ್ನು ಅಂಗೀಕರಣ, ನೀವೇ ಕೂಡ KPP ಪೋರ್ಟಲಲ್ಲಿ ಪರಿಶೀಲಿಸಿಕೊಂಡು ಬಿಡ್ಡಿಂಗ್ ಮುಗಿದ ತಕ್ಷಣ ನೀವು ಪೇಮೆಂಟ್ ಮಾಡಬೇಕು ವಿತಿನ್ 3 days, 72 hours ಅಂತ ಹೇಳಿದ್ದಾರೆ. ಸೊ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಶಿವಮೊಗ್ಗ ಭದ್ರಾವತಿಗೆ ಸಂಬಂಧಪಟ್ಟಂತಹ ಅಕೌಂಟ್ ನಂಬರು, IFSC ಕೋಡ್ ಎಲ್ಲ ಇಟ್ಟಿದ್ದಾರೆ. ನೀವೇನಾದರೂ ಸಕ್ಸಸ್ಫುಲ್ ಬಿಡ್ಡರ್ ಆದರೆ ಅಕೌಂಟ್ ನಂಬರ್ ಬೆನಿಫಿಷರಿ ಆ್ಯಡ್ ಮಾಡಿ RTGS ಮಾಡಿಬಿಡಿ. RTGS ಮಾಡಿಬಿಟ್ಟು ನೀವು ಆಮೇಲೆ ಡಿಪಾರ್ಟ್ಮೆಂಟಿಗೆ ಹೋಗಿ ಒಂದು ಪೇಮೆಂಟ್ ಮಾಡಿದ್ದು ಕಾಪಿ ಕೊಡಬೇಕಾಗುತ್ತೆ. ಪ್ರೊಸೀಜರ್ ಬಗ್ಗೆ ಏನೇ ಡೌಟ್ ಇದ್ದರೂ ನಮಗೆ ಕಾಲ್ ಮಾಡಿ. ವಿಲ್ ಹೆಲ್ಪ್ ಯು ಎಂಡ್ ಟು ಎಂಡ್ ಟ್ರಾನ್ಸಾಕ್ಷನ್ ರೈಟ್ ಫ್ರಮ್ ಸೈಟ್ ಸೆಲೆಕ್ಷನ್ ಇಂದ ಹಿಡಿದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋರಿಗೆ ಏನೇ ಡೌಟ್ ಬಂದರೆ ಹೆಲ್ಪ್ ಮಾಡ್ತೀವಿ. ವಿಲ್ ಚಾರ್ಜ್ ಸ್ಲೈಟ್ಲಿ ಫಾರ್ ದ್ಯಾಟ್. ಓಕೆ, ಸೊ ಇದನ್ನ ಮಾಡಿ. ಅದರಲ್ಲಿ EMD ಅಮೌಂಟನ್ನು ಮೈನಸ್ ಮಾಡಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. RTGS, ಓಕೆ, ಸೊ ಒಂದ್ಸಲ 25%, ಅಂದರೆ ಒಂದು 10 ಲಕ್ಷದ ಬಜೆಟಲ್ಲಿ ನೀವು ಹೋಗಿ ಏನಾದರೂ ತೊಗೊಂಡ್ರಿ ಅಂತ ಅನ್ಕೊಳ್ಳೋಣ. ಸೊ 2.5 ಲಕ್ಷ ನಿಮ್ಮ ಹತ್ರ ಇರಲೇಬೇಕು ಇನಿಷಿಯಲಿ ವಿತಿನ್ 3 days. ನೀವೇನಾದರೂ 20 ಲಕ್ಷ, 30 ಲಕ್ಷ, 50 ಲಕ್ಷದ ಪ್ರಾಪರ್ಟಿ ಬಗ್ಗೆ ಕೈ ಹಾಕ್ತಾ ಇದ್ದೀರ ಅಂದರೆ ನಿಮ್ಮ ಹತ್ರ ಇಮಿಡಿಯೇಟ್ ಪೇಮೆಂಟ್ ಮಾಡಲಿಕ್ಕೆ 12.5 ಲಕ್ಷ ಇರಲೇಬೇಕು. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಅದಾದ ಒಂದು 45 days ಅಲಾಟ್ಮೆಂಟ್ ಲೆಟರ್, NOC ಎಲ್ಲ ಕೊಡ್ತಾರೆ. 75% ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಕೆಲವೊಂದು ಡೀಟೇಲ್ಸು ಕೂಡ ಗೊತ್ತಾಗುತ್ತೆ. ಸೊ ನೀವು RTGS ಮಾಡಬೇಕಾದ್ರೆ ನಿಮ್ಮ ಸೈಟ್ ನಂಬರು, ನಿಮ್ಮ ಫುಲ್ ಹೆಸರು, ಪೇಮೆಂಟ್ ಮಾಡಬೇಕಾದ್ರೆ ದಟ್ಸ್ ಬೇಸಿಕ್ ಇನ್ಫಾರ್ಮೇಷನ್ ನೀವು ಮಾಡಿ. ಎನಿ ಬ್ಯಾಂಕ್ ಪ್ರಾಬ್ಲಮ್, ಫೀಸ್ ಇದ್ದರೆ ಅದನ್ನು ನೀವೇ ಕೊಡಬೇಕು. ಸೊ ಎನಿ ಟೈಮ್ ಈ ಆಕ್ಷನ್ನ ಕ್ಯಾನ್ಸಲ್ ಮಾಡೋ ರೈಟ್ಸನ್ನು ಕಮಿಷನರ್ ಹೊಂದಿರ್ತಾರೆ. ಅದಕ್ಕೇನು ರೀಸನ್ ಕೊಡಬೇಕಾಗಿಲ್ಲ. ಯಾವುದೇ ಬದಲಾವಣೆ ಇದ್ದರೆ ವೆಬ್ಸೈಟಲ್ಲಿ ಹಾಕ್ತೀನಿ ಅಂತ ಕೇಳಿದ್ದಾರೆ. ಯಶಸ್ವಿ ಬಿಡ್ಡುದಾರು 23. ಸೊ ಇನ್ ಕೇಸ್ ನೀವೇನಾದರೂ ಸೈಟನ್ನು ಗೆದ್ದು 25% ಪೇಮೆಂಟ್ ಕೊಡಲಿಲ್ಲ ಅಂದರೆ EMD ಅಮೌಂಟನ್ನು ಮುಟ್ಟುಗೋಲು ಹಾಕ್ಕೊಂತಾರೆ ಅಂತ ಹೇಳಿದ್ದಾರೆ. ದಟ್ ಈಸ್ ಐ ಥಿಂಕ್ ಡೆಲ್ಟಾ ಟೈಮ್ ನಾನು ಮಲ್ಟಿಪಲ್ ಟೈಮ್ಸ್ ಮಾಡಿಬಿಟ್ಟಿದ್ದೀನಿ. ಡೆಲ್ಟಾ ಟೈಮ್ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ, ಎವ್ರಿಬಡಿ ನೋಸ್ ದಟ್. ಸೊ ನಿವೇಶನವು ನಂದು ಬಿಟ್ಟಿದ್ದಾರೋ. ಸೊ ಇನ್ ಕೇಸ್ ನಿವೇಶನ ನೀವು ಈಗ ತೊಗೊಂಡಿರ್ತೀರಾ, ಓಕೆ, ಸೊ ಅಲ್ಲಿ ಕೊನೆಗೆ ಏನಂತಾರೆ, ಕೊನೆಗೆ ಸರ್ವೆ ಮಾಡಿದ್ಮೇಲೆ 1-2 ಅಡಿ ಕಮ್ಮಿ, 2 ಅಡಿ ಜಾಸ್ತಿ, ಏನೇ ಪ್ರಾಬ್ಲಮ್ ಇದ್ರೂ, ಜಾಸ್ತಿ ಇದ್ರೆ ನೀವು ಕೊಡಬೇಕಾಗುತ್ತೆ ಬಿಡ್ಡಿಂಗ್ ಪ್ರೈಸ್ ಮೇಲೆ, ಕಮ್ಮಿ ಇದ್ರೆ ಅವರು ಅದನ್ನ ರೀಫಂಡ್ ಮಾಡ್ತಾರೆ. ಅದೊಂದು ಗಮನದಲ್ಲಿರಿ. ಸೊ ಬಿಡ್ ಪೇಮೆಂಟ್ ಆದಮೇಲೆ ವಿತಿನ್ 45 days ಪೇಮೆಂಟ್ ಕೊಡ್ತಾರೆ. ಉಳಿದ ಅಮೌಂಟನ್ನು ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಇಟ್ ಈಸ್ ವೆರಿ ಸಿಂಪಲ್. ಇನ್ ಕೇಸ್ ಸ್ವಲ್ಪ ಡಿಲೇ ಆದರೆ 75% ದೇ ವಿಲ್ ಅಕ್ಸೆಪ್ಟ್ ಇಟ್ ಟಿಲ್ ದ 45 days, 90 days ವಿತ್ ದ ಇಂಟ್ರೆಸ್ಟ್ ಆಫ್ 18% ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ವೆರಿ ಬೇಸಿಕ್, ಎಲ್ಲರೂ ಅದನ್ನೇ ಮಾಡ್ತಾರೆ. ಹರಾಜು ಪ್ರಕ್ರಿಯೆ ಸಂದರ್ಭದಲ್ಲಿ ಉಪನೋಂದಣಿಗಳ ಪರಿರಕ್ಷಣೆ. ಓಕೆ, ಸೊ ಇದೊಂದು ಏನು ಅಂದರೆ, ಈಗ ಹರಾಜು ಇವತ್ತು ಮಾಡ್ತಾ ಇರ್ತಾರೆ, ಅದೇ ಟೈಮಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಏರಿಯಾದ ಏನಾದರೂ ಪ್ರೈಸ್ ಚೇಂಜ್ ಆದರೆ ಅದ್ರ ಪ್ರಕಾರ ನೀವು ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವೆರಿ ಕಾಮನ್ ಎವ್ರಿವೇರ್. ಸೊ ಬೇಸಿಕ್ 26 ಏನು ಆ ಥರ ಇಲ್ಲ, 27 ಕ್ರಯ ಏನಾದರೂ ಅಬ್ಸಲ್ಯೂಟ್ ಸೇಲ್ ಏನಾದರೂ ರೂಲ್ಸ್ ಅಂಡ್ ಹೇಳಿದ್ರೆ ಅದನ್ನು ನಾವು ಪಾಲಿಸಬೇಕು. ದಟ್ ಇಸ್ ಫೈನ್. ಬಿಡ್ಡುದಾರ ಸ್ಥಳೀಯ ಕಟ್ಟಡ ನಕ್ಷೆ ಪ್ರಕಾರ ಓಕೆ ರೂಲ್ಸ್ ಅಂಡ್ ಫಾಲೋ ಮಾಡಲೇಬೇಕು. KPP ಏನೇ ಡೌಟ್ ಬಂದ್ರೂ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. 2 ಲ್ಯಾಂಡ್ಲೈನ್ ನಂಬರ್ ಅನ್ಕೊಂತೀನಿ ನನ್ನ ಪ್ರಕಾರ. ಎಸ್, ಐ ಥಿಂಕ್ ಇಟ್ಸ್ ಅ ಮೊಬೈಲ್ ನಂಬರ್ ಓನ್ಲಿ, ಐ ಗೆಸ್. ನೀವು ಈ ನಂಬರಿಗೆ ಕಾಲ್ ಮಾಡಿ. ಇನ್ ಕೇಸ್ ಮಾಹಿತಿ ನಾನೇನಾದರೂ ಕಮ್ಮಿ ಕೊಟ್ಟಿದ್ರೆ, ಇನ್ನೂ ಏನಾದರೂ ಡೌಟ್ ಇದ್ದರೆ, ಓಕೆ, ಸೊ ಅದು ಬಿಟ್ಟು ಬೇಸಿಕ್ ಕ್ವಶನ್ಸ್ ಎಲ್ಲ ಕೇಳಬೇಡಿ. EMD ಬಗ್ಗೆ, ರೀಫಂಡ್ ಬಗ್ಗೆ, ಅವೆಲ್ಲ ಬೇಸಿಕ್ ಆಗಿರುತ್ತೆ. ನೀವೇನಾದರೂ ಶಿವಮೊಗ್ಗ ಸುತ್ತಮುತ್ತ ಇದ್ದರೆ, ನಿಮ್ಗೇನಾದರೂ ಕಚೇರಿಗೆ ವಿಸಿಟ್ ಮಾಡಿ ಸ್ವಲ್ಪ ಇನ್ನೂ ಡೀಟೇಲ್ಸ್ ತಿಳ್ಕೊಂಡು ಹೋಗಿ ನೋಡೋಂಗಿದ್ರೆ ನೋಡ್ಬೋದು. ಐ ಥಿಂಕ್ ಇಟ್ ಇಸ್ ವೆರಿ ಕಾಮನ್. ಎಲ್ಲ ಮಾಹಿತಿನ ಹೇಳ್ಕೊಟ್ಟಿದ್ದೀನಿ. ಸೊ KPPಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆಧಾರ್, ಪ್ಯಾನ್ ಕಾರ್ಡು ಅಲಾಂಗ್ ವಿತ್ ಫಾರ್ಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಏನಿಲ್ಲ, ನಿಮ್ಮ ಹೆಸರು, ನಿಮ್ಮದು ಪೂರ್ಣ ವಿಳಾಸ, ನಿಮ್ಮದು ಫೋನ್ ನಂಬರು, ನೀವೇನು ಆಕ್ಯುಪೇಷನ್ ಮಾಡ್ತಾ ಇದ್ದಾರೆ, ಇಟ್ಸ್ ನಾಟ್ ಮ್ಯಾಂಡೇಟರಿ ಬಟ್ ಸ್ಟಿಲ್ ಯು ಮೆನ್ಷನ್ ಇಟ್. ಇಫ್ ಇಟ್ ಇಸ್ ಗೌರ್ಮೆಂಟ್, ಪ್ರೈವೇಟ್ ಆದರೆ ಪ್ರೈವೇಟ್ ಅಂತ ಹಾಕಿ. ನಿಮ್ಮ ಪ್ಯಾನ್ ಕಾರ್ಡು, ಆಧಾರು, ಇಮೇಲ್ ID ಇಸ್ ವೆರಿ ಇಂಪಾರ್ಟೆಂಟು. ಸೊ ಈ ಕೆಲವೊಂದು ಡೀಟೇಲ್ಸ್ನ ತುಂಬಿ ಸಿಗ್ನೇಚರ್ ಮಾಡಿ. ಸೊ ಇಲ್ಲೊಂದು 2-3 ಮಾಡ್ಯೂಲ್ ಸಿಗ್ನೇಚರು ಮಾಡಿ. ಅದೇ ಸೇಮ್ ಸಿಗ್ನೇಚರ್ ಇಲ್ಲೂ ಮಾಡಿ. ಸೊ ನೋಟ್ರಿ ಮಾಡಿಸಿ, ಇದು ಲಾಯರ್ ಕಡೆಯಿಂದ ಫಿಲ್ ಮಾಡಿಸ್ಬಿಟ್ಟು ಒಂದು ರೀಸೆಂಟ್ ಫೋಟೋ ಕೂಡ ಹಾಕಿ. ಇದನ್ನು ಹಾಕ್ಬಿಟ್ಟು ಇದನ್ನು ಕೂಡ ನೀವು ಲೋಡ್ ಮಾಡಬೇಕಾಗುತ್ತೆ. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಇದು ಸಿಂಗಲ್ ಬಿಡ್ಡರು, 2 ಬಿಡ್ಡರ್ಸು ಎಲ್ಲೂ ಡೀಟೇಲ್ಸ್ ಹೇಳಿಲ್ಲ ಇದರಲ್ಲಿ. ನೀವೊಂದ್ಸಲ ನೋಡಿ, ನಾನು ಏನಾದರೂ ಮಿಸ್ ಮಾಡಿದ್ರೆ
ನೋಟಿಫಿಕೇಶನ್ ಪೂರ್ತಿಯಾಗಿ ನೀವು 2 ಸಲ ಓದಬೇಕಾಗುತ್ತೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡೋರಾಗಿದ್ದರೆ. ಓಕೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಐ ಥಿಂಕ್ ಐ ಕವರ್ಡ್ KPPP, ಐ ಕವರ್ಡ್ ಡಾಕ್ಯುಮೆಂಟೇಶನ್, ಐ ಕವರ್ಡ್ ನೋಟಿಫಿಕೇಶನ್, ಐ ಕವರ್ಡ್ ಆಲ್ ದ ಬೇಸಿಕ್ಸ್ ಇನ್ ದಿಸ್ ವಿಡಿಯೋ. ಇಲ್ಲಿವರೆಗೂ ನೋಡ್ತಾ ಇದ್ದಾರೆ ರಿವ್ಯೂ ಹೇಗಿತ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಥಂಬ್ನೇಲ್, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.